ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮನೇಲಿ ಯಾವ ರೀತಿ ಗೌರಿ ಪೂಜೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಒಂದು ಪುಟ್ಟದಾದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ನೋಡಿ ಕೊನೆವರೆಗೂ ಯಾವ ರೀತಿ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಬೆಳಗ್ಗೆ ಎದ್ದು ಸೊ ನೋಡಿ ಈ ಥರ ನಲ್ಲಿಯಲ್ಲಿ ಒಳಗಡೆನೇ ಟ್ಯಾಪ್ ಇರುತ್ತಲ್ವ, ಸೊ ಅಲ್ಲಿ ನಾವು ಗಂಗೆ ತಗೊಳ್ಳೋದ್ರಿಂದ ಅಲ್ಲಿಗೆ ಪೂಜೆ ಮಾಡಿ ಅರಿಶಿನ ದಾರ ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನೀರು ತಗೊಂಡು ಈ ಥರ ಗೌರಿನ ಅಲ್ಲೇ ಪೂಜೆ ಮಾಡಿಕೊಂಡು ಆಮೇಲೆ ನಂತರ ಏನು ದೇವ್ರ ಮನೆಗೆ ತಗೊಂಡೋಗೋ ಅಂಥದ್ದು. ಇಲ್ಲ ಅಂದರೆ ಈ ರೀತಿಯೂ ಮಾಡ್ತಾರೆ ಊರ ಕಡೆ ಎಲ್ಲ. ಇವಾಗ ನೀವೇನು ಫೋಟೋ ಬಂತಲ್ವ, ಸೊ ಆ ರೀತಿಯೂ ಬಾವಿ ನೀರಲ್ಲಿ ಮಾಡೋ ಅಂಥದ್ದು. ಸೊ ಇಲ್ಲೆಲ್ಲ ನಮಗೆ ಆ ಥರ ಅವೈಲಬಲ್ ಇಲ್ಲದೇ ಇರೋ ಕಾರಣ ಈ ರೀತಿ ಮಾಡ್ತಾಯಿದ್ದೀವಿ. ನಮ್ಮ ಮನೇಲಿ ಏನು ಬಾಗಿಣ ಕೊಟ್ಟಿರ್ತಾರಲ್ವ, ತವ್ರ ಮನೆಯಿಂದ ಬಾಗಿಣ ಬಂದಿರುತ್ತಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಎಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡು ಇಟ್ಟು ಆಮೇಲೆ ಮನೇಲಿ ಗೌರಿ ಇರುತ್ತಲ್ವ, ಸೊ ಅದನ್ನು ನಾನು ಇಲ್ಲಿ ಇಟ್ಟು ಪೂಜೆ ಮಾಡಿ ಅದನ್ನು ದೇವ್ರ ಮನೆಗೆ ತೊಗೊಂಡೋಗಿ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು, ಅಂದರೆ ಅಲ್ಲಿಡೋ ಅಂಥದ್ದು. ಸೊ ಆಮೇಲೆ ಹಣ್ಣು ಮತ್ತು ದೀಪ ಎಲ್ಲ ಹಚ್ಚಿಟ್ಟು ಲಾಸ್ಟಿಗೆ ಫುಲ್ ನೀಟಾಗಿ ಹೂವೆಲ್ಲ ಇಟ್ಟು ಪೂಜೆ ಮಾಡೋವಂಥದ್ದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ವ, ಇದೆಲ್ಲ ಬಾಗಿಣದಲ್ಲಿ ಬಂದಿರೋ ಅಂಥದ್ದು. ಅಂದರೆ ಮಡ್ಲಕ್ಕಿ ಕೊಟ್ಟಿರ್ತಾರೆ, ಬೆಲ್ಲ, ಅಕ್ಕಿ, ಹಣ್ಣು, ಹಾಗೆ ಬಳೆ, ಮತ್ತು ಇದೇನಂತೀರ ನಮ್ಮ ಕಡೆ ಎಲ್ಲ ಅಮ್ನಚ್ಚ ಅಂತಾರೆ, ಇಲ್ಲಿ ಏನಂತಾರೋ ಗೊತ್ತಿಲ್ಲ. ನಮ್ಮನೆ ಪೂಜೆ ಇವತ್ತು ಗೌರಿ ಹಬ್ಬ ಇಷ್ಟೇ. ಸೊ ನಾಳೆ ಗಣೇಶನ ಹಬ್ಬ, ಗಣೇಶನ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.